ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಪಂದ್ಯಗಳಲ್ಲಿ ಗಿಲ್ಗೆ ಲಕ್ ಕಂಪ್ಲೀಟ್ ಆಗಿ ಕೈಕೊಟ್ಟಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯ 3ನೇ ಮತ್ತು ಅಂತಿಮ ಪಂದ್ಯದಲ್ಲೂ ಕೂಡ ಭಾರತ ಟಾಸ್ ಸೋತಿದೆ. ಇದು ಗಿಲ್ ಅವರ ನಾಯಕತ್ವದಲ್ಲಿ 3 ಟಾಸ್ಗಳನ್ನು ಸೋತಿದ್ರೆ ಭಾರತ ತಂಡದ ಸತತ 18ನೇ ಟಾಸ್ ಸೋಲಾಗಿದೆ. ಭಾರತದ ಲೆಜೆಂಡರಿ ಆಟಗಾರರಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾ ನೆಲದಲ್ಲಿ ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡಿದ್ದಾರೆ. ಯಾಕಂದ್ರೆ ಮುಂದಿನ 2 ವರ್ಷಗಳ ಕಾಲ ಆಸ್ಟ್ರೇಲಿಯಾದಲ್ಲಿ ಯಾವುದೇ ಏಕದಿನ ಸರಣಿ ನಡೆಯೋದಿಲ್ಲ. ಹೀಗಾಗಿ ಈ ಜೋಡಿ ಆಸ್ಟ್ರೇಲಿಯಾದಲ್ಲಿ ಮತ್ತೆ ಭಾರತ ಪರ ಆಡುವ ಚಾನ್ಸ್ ಇಲ್ಲ. ಅಡಿಲೇಡ್ನಲ್ಲಿ ನಡೆದ 2ನೇ ಏಕದಿನ ಪಂದ್ಯದಲ್ಲಿ ಫೀಲ್ಡಿಂಗ್ ಮಾಡುವಾಗ ನಿತೀಶ್ ರೆಡ್ಡಿ ಎಡಗೈ ಗಾಯಕ್ಕೆ ಒಳಗಾಗಿದ್ದರು. ಹೀಗಾಗಿ ಇವರನ್ನ 3ನೇ ಪಂದ್ಯಕ್ಕೆ ಆಯ್ಕೆ ಮಾಡಿಲ್ಲ. ಸತತ ಗಾಯದ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತ ನಿತೀಶ್ ರೆಡ್ಡಿ T20 ಸರಣಿಗೂ ಕೂಡ ಅಲಭ್ಯರಾಗುವಂತ ಸಾಧ್ಯತೆ ಇದೆ. ಏಷ್ಯಾ ಕಪ್ ಗೆದ್ರೂ ಕೂಡ ಭಾರತಕ್ಕೆ ಟ್ರೋಫಿ ಸಿಕ್ಕಿಲ್ಲ. ಪಿಸಿಬಿ ಅಧ್ಯಕ್ಷ ನಕ್ವಿಯಿಂದ ಟ್ರೋಫಿಯನ್ನ ಸ್ವೀಕಾರ ಮಾಡೋಕೆ ಬಿಸಿಸಿಐ ನಿರಾಕರಿಸಿದ ಕಾರಣ ನಕ್ವಿ ಅದನ್ನ ತನ್ನೊಂದಿಗೆ ತೆಗೆದುಕೊಂಡು ಹೋಗಿದ್ರು. ಇದೀಗ ಎಸಿಸಿ ಕಚೇರಿಯಲ್ಲಿದ್ದ ಟ್ರೋಫಿ ನಾಪತ್ತೆಯಾಗಿದೆ. ನಕ್ವಿ ಆದೇಶದಂತೆ ಅಬುಧಾಬಿಯ ಅಜ್ಞಾತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ ಎನ್ನಲಾಗಿದೆ. ಇದರಿಂದ ಕೆರಳಿರುವಂತಹ ಬಿಸಿಸಿಐ ನಕ್ವಿ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಐಸಿಸಿ ಟೂರ್ನಿಗಳಲ್ಲಿ ಪಾಕಿಸ್ತಾನ ತಂಡಗಳ ಕಳಪೆ ಪ್ರದರ್ಶನ ಕಂಟಿನ್ಯೂ ಆಗ್ತಾ ಇದೆ. ಮಹಿಳಾ ವಿಶ್ವಕಪ್ 2025ರ ಟೂರ್ನಿಯಲ್ಲಿ ಪಾಕಿಸ್ತಾನ ತಂಡ ಒಂದೇ ಒಂದು ಪಂದ್ಯವನ್ನು ಕೂಡ ಗೆಲ್ಲದೆ ಲೀಗ್ ಹಂತದಲ್ಲೇ ಹೊರಬಿದ್ದಿದೆ. ಭಾರತ ಮತ್ತು ಶ್ರೀಲಂಕಾದಲ್ಲಿ ನಡೀತಾ ಇರುವಂತಹ ಐಸಿಸಿ ಮಹಿಳಾ ವಿಶ್ವಕಪ್ ಲೀಗ್ ಹಂತದಿಂದಲೇ ಪಾಕಿಸ್ತಾನ ತಂಡ ತನ್ನ ಪ್ರಯಾಣ ಕೊನೆಗೊಳಿಸಿದೆ. ಒಂದೇ ಒಂದು ಪಂದ್ಯವನ್ನು ಕೂಡ ಗೆಲ್ಲದೆ ಟೂರ್ನಿಯಿಂದ ಹೊರಬಿದ್ದಿದೆ. ಪಾಕಿಸ್ತಾನ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧದ T20 ಮತ್ತು ಏಕದಿನ ಸರಣಿಗೆ ಸಜ್ಜಾಗಿದೆ. ಈ ಸರಣಿಗಳಿಗೆ ಕ್ರಿಕೆಟ್ ಮಂಡಳಿ ತಂಡಗಳನ್ನು ಪ್ರಕಟ ಮಾಡಿದೆ. ಮುಖ್ಯವಾಗಿ ಮಾಜಿ ನಾಯಕ ಬಾಬರ್ ಅಜಂ ಸುಮಾರು 10 ತಿಂಗಳ ನಂತರ T20 ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ. ಡಿಸೆಂಬರ್ 13, 2024ರಂದು ದಕ್ಷಿಣ ಆಫ್ರಿಕಾ ವಿರುದ್ಧ ಕೊನೆಯ ಬಾರಿಗೆ T20 ಪಂದ್ಯ ಆಡಿದ ಬಾಬರ್ಗೆ ಆ ಬಳಿಕ T20 ತಂಡದಲ್ಲಿ ಸ್ಥಾನ ಸಿಕ್ಕಿರಲಿಲ್ಲ. 2025ರ ಮಹಿಳಾ ಏಕದಿನ ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಪಂದ್ಯ ಅಕ್ಟೋಬರ್ 29ರಂದು ಗುವಾಹಟಿಯಲ್ಲಿ ನಡೆಯಲಿದ್ದು ಅಲ್ಲಿ ಟೀಂ ಇಂಡಿಯಾ ಆಡಲಿದೆ. ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ನಲ್ಲಿ 4ನೇ ಸ್ಥಾನದಲ್ಲಿರುವಂತಹ ಭಾರತ ಟೇಬಲ್ ಟಾಪರ್ ಅನ್ನು ಎದುರಿಸಲಿದೆ. ಅದು ಆಸ್ಟ್ರೇಲಿಯಾ ಅಥವಾ ದಕ್ಷಿಣ ಆಫ್ರಿಕಾವೇ ಅನ್ನೋದು ಇವತ್ತು ಬಹಿರಂಗಗೊಳ್ಳಲಿದೆ. ನ್ಯೂಜಿಲೆಂಡ್ನ ಅನುಭವಿ ಬ್ಯಾಟ್ಸ್ಮನ್ ಕೇನ್ ವಿಲಿಯಮ್ಸನ್ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಗಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ರಾಷ್ಟ್ರೀಯ ತಂಡಕ್ಕೆ ಮರಳುವ ಇಂಗಿತವನ್ನ ವ್ಯಕ್ತಪಡಿಸಿರುವಂತಹ ವಿಲಿಯಮ್ಸ್ 2027ರ ಐಸಿಸಿ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಕೂಡ ಆಡಬೇಕು ಅನ್ಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿ ತುಂಬಾ ಮುಂದೆ ನೋಡ್ತಾ ಇಲ್ಲ. ನನ್ನ ಪ್ರಕಾರ ನಾನು ಬಹುಶಃ ODI ವಿಶ್ವಕಪ್ ಅನ್ನ ಮನಸ್ಸಿನಲ್ಲಿಟ್ಕೊಂಡಿದ್ದೇನೆ ಎಂದಿದ್ದಾರೆ. ಆಸ್ಟ್ರೇಲಿಯಾ ಮಹಿಳಾ ತಂಡಕ್ಕೆ ಇಲಿಗಳು ಕಾಟ ನೀಡಿವೆ. ಆಸೀಸ್ ಆಟಗಾರ್ತಿಯರು ತಂಗಿದ್ದ ಹೋಟೆಲ್ನ ಊಟದ ಹಾಲ್ನಲ್ಲಿ ಇಲಿಗಳು ಕಾಣಿಸಿಕೊಂಡಿವೆ. ಇದರಿಂದ ಆಸೀಸ್ ಆಟಗಾರ್ತಿಯರು ಆತಂಕಕ್ಕೆ ಒಳಗಾಗಿದ್ರು. ಪಂದ್ಯಕ್ಕೂ ಮುನ್ನ ಭೋಜನದ ವೇಳೆ ಈ ಘಟನೆ ನಡೆದಿದೆ. ಇಲಿಯನ್ನ ನೋಡಿ ಹಲವು ಆಟಗಾರ್ತಿಯರು ಕಿರುಚುತ್ತಾ ಕುರ್ಚಿಗಳ ಮೇಲೆ ಹಾರಿದ್ದಾರೆ. ಇದನ್ನು ಗಮನಿಸಿದಂತಹ ಹೋಟೆಲ್ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಬಂದು ಇಲಿಯನ್ನ ಅಲ್ಲಿಂದ ಓಡಿಸಿದ್ದಾರೆ. ಮಹಿಳಾ ಪ್ರೀಮಿಯರ್ ಲೀಗ್ ಹರಾಜು ನವೆಂಬರ್ 26, 27ಕ್ಕೆ ನವದೆಹಲಿಯಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ತಂಡಗಳು ಸಾಕಷ್ಟು ಆಟಗಾರ್ತಿಯರನ್ನ ಉಳಿಸಿಕೊಂಡು ಹರಾಜಿಗೆ ಪ್ರವೇಶಿಸುವ ನಿರೀಕ್ಷೆ ಇದೆ. ಫ್ರಾಂಚೈಸಿಗಳು ನವೆಂಬರ್ 5ರೊಳಗೆ ತಮ್ಮ ಉಳಿಸಿಕೊಂಡಿರುವಂತಹ ಆಟಗಾರ್ತಿಯರ ಪಟ್ಟಿಯನ್ನ ಸಲ್ಲಿಸುವಂತೆ ಕೇಳಲಾಗಿದೆ. ಒಂದು ತಂಡ 5 ಆಟಗಾರ್ತಿಯರನ್ನ ಉಳಿಸಿಕೊಂಡ್ರೆ ಹರಾಜಿನಲ್ಲಿ ATM ಅನ್ನ ಬಳಸುವ ಆಯ್ಕೆಯನ್ನ ಹೊಂದಿರೋದಿಲ್ಲ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.